ಅಡ್ಜಸ್ಟ್ ಆಯ್ತು, ನಾನು ನನ್ನ ಕೈಲಿ ಹೊಂಚಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ, ಆಡಿದ ಮಾತಿಗೆ ತಪ್ಪಲ್ಲ ನಾನು. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು. ನೀವು ಯಾರಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತೀನಿ. ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ, ಅದೊಂದು ತೆಗಿಸ್ಬಿಟ್ರಣ್ಣ. ನೀವೇನು ಹೇಳಿದ್ದೀರೋ ಅದನ್ನು ತಿಂಗಳ ಮುಗಿಸು. ಹಾಂ, 36 ಲಕ್ಷ ಹೇಳಿದ್ರಣ್ಣ. ಅಣ್ಣ 15 ಲಕ್ಷ 36 ಅದನ್ನು ಸೆಟ್ಲ್ ಮಾಡಿದ್ಮೇಲೆ ಅಣ್ಣ ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ, ಅದರಿಂದ ಬಹಳ ದಿನ ಆಗುತ್ತೆ. ಹೌದಣ್ಣ ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಏನಂದ್ರೆ ಬಹಳ ದಿನ ಆಗುತ್ತೆ. ಹೌದಣ್ಣ, ಅದನ್ನು ಬೇರೆ ಯಾರಿಗೂ ಕೊಡ್ತಾರೆ. ಹಾಂ ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ರೌಡಿ. ಹಾಂ ಸರಿ, ಗೊತ್ತಿಲ್ಲ. ಅವನು ಕೊಡಬೇಕು ಅಂತ ಮಾಡಿ. ಸರಿಣ್ಣ, ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿಣ್ಣ. ಇವತ್ತು ಇದನ್ನು ಸೆಟ್ಲ್ ಮಾಡು, ಅವನು ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದ್ದೀನಿ, ಕೊಡ್ಲಣ್ಣ. ನೀವು ಒಟ್ಟಿಗೆ ಬುಧವಾರನೇ ಏನು ಒಪ್ಪಿಸಿ ನಾನು ಬುಧವಾರ ಕೊಡ್ಲಣ್ಣ. ಸರಿ. ಮುನಿರತ್ನ ಸಾಹೇಬರು ನನಗೆ ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ, ಆ ದಲಿತರ ಜೊತೆಲಿ ತಿಂದು ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದಾರೋ ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರುಗೀರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ, ನಮ್ಮ MLA ಸಾಹೇಬ್ರ ತಂಗಿ ಮಗ ಅಂತ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರು ಕೊಡ್ತಾಯಿದ್ದೀನಿ.